2026ರ ನೂತನ ವರ್ಷದ ಸ್ವಾಗತಕ್ಕೆ ಮೈಸೂರಿನ ವಿಜಯನಗರದಲ್ಲಿರುವಂತಹ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ತಿರುಪತಿ ಮಾದರಿಯಲ್ಲಿ 2 ಲಕ್ಷ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಸಂಸ್ಥಾಪಕರಾದ ಶ್ರೀ ಭಾಷ್ಯಂ ಸ್ವಾಮೀಜಿ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 1ರಂದು ತಿರುಪತಿ ಮಾದರಿಯಲ್ಲಿ ಲಡ್ಡುಗಳನ್ನು ವಿತರಿಸಲಾಗುತ್ತೆ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ವಿತರಣೆ ಮಾಡಲಾಗುತ್ತೆ. ಈ ವರ್ಷ ಅಂದರೆ ದಿನಾಂಕ 1/1/2026 ಗುರುವಾರದಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗಿ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ತಿರುಪತಿಯ ಮಾದರಿಯ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ದಿನಾಂಕ 1/1/2026 ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗಿ ಅನವರ್ತವಾಗಿ ನಿರಂತರವಾಗಿ ರಾತ್ರಿ 11 ಗಂಟೆವರೆಗೆ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ಅವರ ಅಮೃತದಿಂದ ನೀಡ್ತಾರೆ. ಇದರಲ್ಲಿ ದಿನಾಂಕ 1/1/2026 ಗುರುವಾರ ಬೆಳಗ್ಗೆ 4 ಗಂಟೆಗೆ ಶ್ರೀ ಸ್ವಾಮಿಗೆ 4 ದಿವ್ಯ ಕ್ಷೇತ್ರಗಳಿಂದ ತರಿಸಿದಂಥ ತೋಮಾಲೆ ಸೇವೆ, ನಂತರ ಉತ್ಸವ ಮೂರ್ತಿಗೆ ಸ್ವರ್ಣ ಪುಷ್ಪದಿಂದ ಮಾಡತಕ್ಕಂಥ ಲಕ್ಷಾರ್ಚನೆ ಹಾಗೂ ಉತ್ಸವ ಮೂರ್ತಿಯ ಏಕಾದಶ ಪ್ರಾಕಾರೋತ್ಸವ, ನಂತರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಜೊತೆಯಲ್ಲಿ 50 ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದವನ್ನು ವಿತರಣೆ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಕಳೆದ 10 ದಿನಗಳಿಂದ ಲಡ್ಡು ತಯಾರಿಕೆ ಕಾರ್ಯ ಭರದಿಂದ ಸಾಗ್ತಾ ಇದೆ. 100 ಬಾಣಸಿಗರಿಂದ ತಯಾರಿ ಕಾರ್ಯ ನಡೀತಾ ಇರುವಂಥದ್ದು. ಈ ವರ್ಷ 2 ಕೆಜಿ ತೂಕದ 10,000 ಲಡ್ಡುಗಳು ಹಾಗೂ 150 ಗ್ರಾಂ ತೂಕದ 2 ಲಕ್ಷ ಲಡ್ಡುಗಳು ಸಜ್ಜಾಗಿದೆ. ಲಡ್ಡು ತಯಾರಿಕೆಗಾಗಿ 100 ಕ್ವಿಂಟಾಲ್ ಕಡಲೆ ಹಿಟ್ಟು, 200 ಕ್ವಿಂಟಾಲ್ ಸಕ್ಕರೆ, 10,000 ಲೀಟರ್ ಖಾದ್ಯ ತೈಲ ಸೇರಿದಂತೆ ಅನೇಕ ವಸ್ತುಗಳನ್ನು ಬಳಸಲಾಗಿದೆ ಅಂತ ಹೇಳಿದರು. ಜನವರಿ 1ರಂದು ಶ್ರೀ ಯೋಗ ನರಸಿಂಹಸ್ವಾಮಿಗೆ ವಿಶೇಷ ಅಲಂಕಾರ, ಸ್ವರ್ಣ ಪುಷ್ಪದಿಂದ ಸ್ವಾಮೀಜಿಗೆ ಸಹಸ್ರನಾಮ ಮತ್ತು ಉತ್ಸವ ಮೂರ್ತಿಯ ಏಕಾದಶಿ ಪ್ರಾಕಾರೋತ್ಸವ ನಡೆಯಲಿದೆ. ಭಕ್ತರಿಗೆ ಲಡ್ಡು ಜೊತೆಗೆ ಪುಳಿಯೋಗರೆ ಪ್ರಸಾದ ವಿತರಣೆ ಮಾಡಲಾಗುತ್ತೆ. 50 ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದ ವಿತರಿಸಲಾಗುತ್ತೆ ಅಂತ ಹೇಳಿದ್ರು. ಈ ಲಡ್ಡು ಪ್ರಸಾದಕ್ಕೆ ನಾವು ಹಾಕಿರ್ತಕ್ಕಂಥ ಸಾಮಗ್ರಿಗಳು ಒಂದು 100 ಕ್ವಿಂಟಾಲ್ ಕಡಲೆ ಹಿಟ್ಟು, ಒಂದು 200 ಕ್ವಿಂಟಾಲ್ ಸಕ್ಕರೆ ಹಾಗೂ ಒಂದು 10,000 ಲೀಟರ್ ರಿಫೈಂಡ್ ಆಯಿಲ್ ಖಾದ್ಯ ತೈಲ, ಯಥೇಚ್ಛವಾಗಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಲವಂಗ, ಜಾಪತ್ರೆ ಎಲ್ಲವನ್ನೂ ಹಾಕಿ ಬಹಳ ಉತ್ಕೃಷ್ಟ ರೀತಿಯಲ್ಲಿ ತಿರುಪತಿ ಮಾದರಿಯಲ್ಲಿ ಸಾಮಾನ್ಯ ಪ್ರಜೆಗೆ, ಸಾಮಾನ್ಯ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಸ್ವೀಕರಣೆ ಆಗದಿದ್ದರೆ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೂತನ ವರ್ಷದ ದಿವಸ ಖಂಡಿತವಾಗಿ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ಲಡ್ಡು ಪ್ರಸಾದ ತಯಾರಿ ಕಾರ್ಯಕ್ರಮ ದಿನಾಂಕ 20/12/2025 ಪ್ರಾರಂಭವಾಗಿದೆ. ಇದು ಅನವರ್ತವಾಗಿ 31/12/2025 ನಿರಂತರವಾಗಿ ನಡೆಯುತ್ತದೆ. ಇದರಲ್ಲಿ ಒಂದು 150 ಜನ ನುರಿತ ಬಾಣಸಿಗರ ತಂಡ ಅನವರ್ತವಾಗಿ ಲಡ್ಡು ತಯಾರಿ ಕಾರ್ಯಕ್ರಮ ಮಾಡ್ತಾರೆ. 94ನೇ ಇಸವಿಯಲ್ಲಿ ಪ್ರಾರಂಭವಾಗಿದ್ದು 1,000 ಲಡ್ಡುವಿಂದ. 1,000 ಲಡ್ಡುವಿಂದ ಪ್ರಾರಂಭವಾಗಿದ್ದು ಭಕ್ತಾದಿಗಳ ಬೇಡಿಕೆಯಿಂದ ಜಾಸ್ತಿಯಾಗಿ 1000ರಿಂದ 2,000, 2,000ರಿಂದ 4,000, 5,000, 10,000 ದಿನೇ ಆಗಿ ಈಗ ಲಕ್ಷದಿಂದ ಬಂದು 2 ಲಕ್ಷ ಆಗಿ ಈ ವರ್ಷ 2 ಲಕ್ಷಕ್ಕೂ ಮಿಗಿಲಾಗಿ ಇನ್ನೂ ಹೆಚ್ಚಾಗಿ ಲಡ್ಡು ತಯಾರಿ ನಡೀತಾ ಇದೆ. 1ನೇ ತಾರೀಕು ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ವಯೋವೃದ್ಧರಾಗ್ಬೋದು ಹಾಗೂ ಅಂಗವಿಕಲರಾಗ್ಬೋದು, ಯಾವುದೇ ಥರ ವ್ಯಕ್ತಿಗಳು ಬಂದರೆ ನಮ್ಮ ದೇವಸ್ಥಾನದ ವತಿಯಿಂದ ಸ್ವಯಂ ಸೇವಕರನ್ನು ಇದು ಮಾಡಿ ಅವರನ್ನು ನೇರವಾಗಿ ದರ್ಶನ ಮಾಡಿ ಅವರಿಗೆ ಭಗವಂತ ದರ್ಶನ ಮತ್ತು ಪ್ರಸಾದ ಸ್ವೀಕರಿಸಿ ಸುಸೂತ್ರವಾಗಿ ಸಾಂಗವಾಗಿ ದರ್ಶನವನ್ನು ತೆರಳುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ನಾನು ಈ ಮಾಧ್ಯಮದ ಮೂಲಕ ಕೇಳಿಕೊಳ್ಳೋದೇನೆಂದರೆ ಭಕ್ತಾದಿಗಳಲ್ಲಿ ದಿನಾಂಕ 1/1/2026 ಗುರುವಾರ ಬೆಳಗ್ಗೆ 4 ಗಂಟೆಗೆ ಹೊಸ ವರ್ಷ ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ನೂತನ ವರ್ಷಾರಂಭದ ಪ್ರಯುಕ್ತ ನಮ್ಮ ಭಾಷ್ಯಂ ಸ್ವಾಮೀಜಿ ಅಮೃತಾಸ್ತಿಯಿಂದ ಲಡ್ಡು ಪ್ರಸಾದ ಸ್ವೀಕಾರ ಮಾಡಿ ನಂತರ ಪುನೀತರಾಗಿ ಹೊಸ ವರ್ಷ ಅರಸುನುಂಟು ಮಾಡಲಿ ಅಂತ ಪ್ರಾರ್ಥಿಸಿಕೊಂಡು ಈ ಮಾಧ್ಯಮದ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಒಳಿತನ್ನು ಉಂಟು ಮಾಡಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.